ಹಾಯ್ ಗಾಯ್ಸ್, ನಾನು ನಿಮಗೆ ಅರ್ನಿಂಗ್ಸ್ ಮಾಡೋದಕ್ಕೆ ಮೊದಲ ಸ್ಟೆಪ್ಪನ್ನು ಇವತ್ತು ಹೇಳ್ಕೊಡ್ತೀನಿ. ಸೊ ನೀವು ಕೂಡ ಈ ಥರ ಅರ್ನಿಂಗ್ಸನ್ನು ಮಾಡಬೇಕು ಅಂದರೆ ಮೊದಲು ನೀವು ನಿಮ್ಮ ಒಂದು ಅಫಿಲಿಯೇಟ್ ಲಿಂಕನ್ನು ನೀವು ಪಡ್ಕೋಬೇಕು. ಸೊ ಅಫಿಲಿಯೇಟ್ ಲಿಂಕ್ ಅಂದರೆ ಏನು, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಈಗ ನೀವು ರಿಜಿಸ್ಟ್ರೇಷನ್ ಆಗೋದಕ್ಕೆ ಈ ಥರ ಒಂದು ಲಿಂಕಿಂದ ರಿಜಿಸ್ಟ್ರೇಷನ್ ಆದರೆ ಅಲ್ವಾ. ಸೊ ಆ ಥರ ನಿಮ್ಮ ಒಂದು ಲಿಂಕನ್ನು ನೀವು ಎಲ್ಲಿ ತೊಗೋಬೇಕು, ಸೊ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ಇವಾಗ ನೀವು ಏನು ಮಾಡಿ, ವೆಬ್ಸೈಟಿಗೆ ಹೋಗಿ. ವೆಬ್ಸೈಟಿಗೆ ಹೋದ್ಮೇಲೆ ಇಲ್ಲಿ ಡ್ಯಾಶ್ ಬೋರ್ಡ್ ಇರುತ್ತಲ್ವ. ಸೊ ಲಾಗಿನ್ ಆದಮೇಲೆ ನಿಮಗೆ ಈ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಸೊ ಇವಾಗ ನೀವು ಏನು ಮಾಡಿ, ಇಲ್ಲಿ ಮೇಲ್ಗಡೆ 3 ಲೈನ್ ಕಾಣಿಸ್ತಾ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ, ನಿಮಗೆ ಸೈಡ್ ಬಾರ್ ಓಪನ್ ಆಗುತ್ತೆ. ಸೊ ಈಗ ಇಲ್ಲಿ 4ನೇ ಆಪ್ಷನ್ನು ಅಫಿಲಿಯೇಟ್ ಪ್ಯಾನಲು. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಅರ್ನಿಂಗ್ಸಿನ ಒಂದು ಅಫಿಲಿಯೇಟು ಬೋರ್ಡ್ ಕಾಣಿಸುತ್ತೆ. ಸೊ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಆಗ ನಿಮಗೆ ಇಲ್ಲಿ ಕ್ವಿಕ್ ಆಪ್ಷನ್ ಅಂತ ಒಂದು ಆಪ್ಷನ್ ತೋರಿಸೋದು. ಅದರ ಕೆಳಗಡೆ ರೆಫರಲ್ ಮಟೀರಿಯಲ್ಸ್ ಅಂತ ಇದೆ. ಅದರಲ್ಲಿ ಮೊದಲ ಬಾಕ್ಸು ಕಾಪಿ ರೆಫರಲ್ ಲಿಂಕು. ಸೊ ಅದನ್ನು ಕ್ಲಿಕ್ ಮಾಡಿ, ಇಲ್ಲಿ ತೋರಿಸ್ತಾ ಇದೆ ನೋಡಿ, ಕಾಪಿ ರೆಫರಲ್ ಲಿಂಕ್ ಅಂತೇಳಿ ಫಸ್ಟ್ ಬಾಕ್ಸು. ಅದನ್ನು ಕ್ಲಿಕ್ ಮಾಡಿ, ಆಗ ನಿಮಗೆ ರೆಫರಲ್ ಲಿಂಕ್ ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ ಬರುತ್ತೆ. ಸೊ ಓಕೆ ಕೊಡಿ. ಇನ್ನೊಂದು ಸಲ ಕನ್ಫರ್ಮೇಷನಿಗೆ ಇನ್ನೊಂದು ಸಲ ಕ್ಲಿಕ್ ಮಾಡಿ. ಸೊ ಕಾಪಿ ರೆಫರಲ್ ಲಿಂಕ್ ಕ್ಲಿಕ್ ಮಾಡಿದ್ರೆ ಓಕೆ ಕೊಟ್ಟೆ. ಸೊ ಇವಾಗ ನಿಮ್ಮ ಒಂದು ಅಫಿಲಿಯೇಟ್ ಲಿಂಕು ನಿಮಗೆ ಮೊಬೈಲಲ್ಲಿ ಕಾಪಿ ಆಗುತ್ತೆ. ಸೊ ಅದನ್ನು ನೀವು ಏನು ಮಾಡಬೇಕಂದ್ರೆ ವಾಟ್ಸಪ್ಪಿಗೆ ಹೋಗಿ. ಸೊ ವಾಟ್ಸಪ್ಪಿಗೆ ಹೋಗಿಬಿಟ್ಟು ಯಾರಿಗೆ ನೀವು ಅದನ್ನು ಸೆಂಡ್ ಮಾಡಬೇಕು ಅಂತ ಇರ್ತೀರಲ್ವ, ಸೊ ಅವರಿಗೆ ಮೆಸೇಜ್ ಟೈಪ್ ಮಾಡೋ ಜಾಗದಲ್ಲಿ ಒತ್ತಿ ಹಿಡೀರಿ ಬೆರಳನ್ನು. ಸೊ ಆವಾಗ ನಿಮಗೆ ಇಲ್ಲಿ ಪೇಸ್ಟ್ ಅಂತ ಆಪ್ಷನ್ ತೋರಿಸುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ನಿಮ್ಮ ಒಂದು ಲಿಂಕ್ ಇಲ್ಲಿ ಪೇಸ್ಟ್ ಆಗುತ್ತೆ. ಸೊ ಅಲ್ಲಿ ಹೋಗಿ ಕಾಪಿ ಮಾಡಿಕೊಂಡು ಇಲ್ಲಿ ಒತ್ತಿ ಹಿಡಿದು ಪೇಸ್ಟ್ ಅಂತ ಕೊಟ್ಟರೆ ನಿಮ್ಮ ಒಂದು ಅಫಿಲಿಯೇಟ್ ಲಿಂಕು ಇಲ್ಲಿ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ರೆಫರಲ್ ತೋರಿಸ್ತಾ ಇದೆ ನೋಡಿ, GLD ಲಾಸ್ಟಿಗೆ B3, ಇದು ನನ್ನ ಒಂದು ರೆಫರಲ್ ಕೋಡು. ಸೊ ನಿಮ್ಮದೊಂದು ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಅದನ್ನು ನೀವು ಸೆಂಡ್ ಕೊಟ್ಟರೆ ಅವರಿಗೆ ಮೆಸೇಜ್ ಹೋಗುತ್ತೆ. ಸೊ ಇವಾಗ ನಿಮ್ಮ ಒಂದು ಅಫಿಲಿಯೇಟ್ ಲಿಂಕು ಅವರಿಗೆ ಹೋಯಿತು. ಸೊ ಆ ಲಿಂಕನ್ನು ಅವರು ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಆದರೆ ಈಗ ನೋಡಿ ಅವರೆಲ್ಲ ಡೀಟೇಲ್ಸ್ ಎಲ್ಲ ಹಾಕ್ತಾರೆ. ಸೊ ಇಲ್ಲಿ ರೆಫರಲ್ ಕೋಡ್ ಇದೆ. ಸೊ ಇಲ್ಲಿ ನಿಮ್ಮ ರೆಫರಲ್ ಕೋಡ್ ಆಟೋಮೆಟಿಕ್ ಬರುತ್ತೆ. ಸೊ ಆ ಕೋಡ್ ಇರೋದ್ರಿಂದ ನಿಮಗೆ ಅರ್ನಿಂಗ್ಸ್ ಆಗುತ್ತೆ. ಅವ್ರು ಇವಾಗ 39 ರೂಪಾಯಿ ಪ್ಯಾಕೇಜ್ ಅಥವಾ 69 ರೂಪಾಯಿ ಪ್ಯಾಕೇಜ್ ಯಾವುದಾದ್ರು ತೊಗೊಂಡ್ರು ಕೂಡ ಈ ಕೋಡಿಂದ ನಿಮಗೆ ಡೈರೆಕ್ಟಾಗಿ ಅರ್ನಿಂಗ್ಸ್ ಆಗುತ್ತೆ. ಸೊ ನಿಮ್ಮ ಅರ್ನಿಂಗ್ಸ್ ಆಯಿತು ಅಂದರೆ ನಿಮಗೆ ಆವಾಗ ಇಲ್ಲಿ ಶೋ ಆಗುತ್ತೆ ನಿಮ್ಮದು ಟೋಟಲ್ ಅರ್ನಿಂಗ್ಸಲ್ಲಿ ಏನು ಹೆಂಗೆ ಅಂತೇಳಿ. ಸೊ ಅವರು ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ 2 ಡೇಸ್ ಅರ್ನಿಂಗ್ಸಲ್ಲಿ ಅಮೌಂಟ್ ಶೋ ಆಗುತ್ತೆ, 7 ಡೇಸಲ್ಲೂ ಶೋ ಆಗುತ್ತೆ, 30 ಡೇಸಲ್ಲೂ ಶೋ ಆಗುತ್ತೆ. ಹೀಗೆ ನಿಮಗೆ ನಿಮ್ಮ ಒಂದು ಅಮೌಂಟನ್ನು ಶೋ ಆಗುತ್ತೆ. ಸೊ ನೀವು ನಿಮ್ಮ ರೆಫರಲ್ ಲಿಂಕನ್ನು ಕಾಪಿ ಮಾಡ್ಕೊಳ್ಳೋದಕ್ಕೆ ಈ ಥರ ಮಾಡ್ಕೋಬೋದು. ಸೊ ಈ ಥರ ಎಲ್ಲ ಮಾಡಿ ಹಾಗೂ ಪ್ಯಾಕೇಜ್ಗಳನ್ನು ಸೇಲ್ ಮಾಡಿ ನಿಮಗೆ ಒಳ್ಳೆ ಕಮಿಷನ್ ಸಿಗುತ್ತೆ. ಸೊ ಆಲ್ಫಾ ಸೇಲ್ಸ್ ಅಕಾಡೆಮಿಯಲ್ಲಿ ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು. ನಾನು ನೋಡಿ 26,647 ರೂಪಾಯಿಗಳನ್ನು ಅರ್ನಿಂಗ್ಸ್ ಮಾಡಿದ್ದೀನಿ ಈಗಾಗಲೇ ಟೋಟಲು. ಸೊ ಈ ಥರ ನೀವು ಕೂಡ ಅರ್ನಿಂಗ್ಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ವರ್ಕು. ಒಂದೊಂದು ಸ್ಟೆಪ್ ಹೋಗಿ 12 ದಿವಸಕ್ಕೊಂದು ಸಲ ನಿಮಗೆ ಸೈಕಲ್ ಇರುತ್ತೆ. ಸೊ ಆ ಸೈಕಲಿಂದ ನಿಮಗೆ ಮತ್ತೆ ಸೇಮ್ ಕಮಿಷನ್ ಸಿಗುತ್ತೆ, ಪ್ಯಾಸಿವ್ ಇನ್ಕಮ್ ಆಗುತ್ತೆ. ಒಂದು ಬೆಸ್ಟ್ ಆಪರ್ಚುನಿಟಿ, ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೆ ಇನ್ಕಮ್ ಆಗುತ್ತೆ. ಸೊ ನಿಮ್ಮ ಒಂದು ಅಫಿಲಿಯೇಟ್ ಲಿಂಕನ್ನು ಕಾಪಿ ಮಾಡಿಕೊಂಡು ಅದರಿಂದ ಒಂದು 4-5 ಜನರಿಗೆ ಸೇಲ್ ಮಾಡಿ ಪ್ಯಾಕೇಜ್ಗಳನ್ನು. ಸೊ ನಿಮಗೆ ಕಮಿಷನ್ ಸಿಗುತ್ತೆ. ತುಂಬ ಬೆಸ್ಟ್ ಆಪರ್ಚುನಿಟಿ, ಎಲ್ಲರೂ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ ಗಾಯ್ಸ್, ಬಾಯ್.